ಸುರೇಶ್ ಅವರೇ, ತಮಗೆ ಗೊತ್ತಿರಲಿ, ನಾನು ಮದುವೆ ಆಗಿ ಹೆಚ್ಚು ಕಮ್ಮಿ 39 ವರ್ಷ ಆಗಿದೆ. ನನ್ನ ಹೆಂಡತಿ ಮೊನ್ನೆ ಒಂದು ಮಾತು ಕೇಳೋದು, ಏನಿದೆಲ್ಲ ಅಂದು. ಅವಳು ಒಂದೇ ಮಾತು ಹೇಳೋದು, ಎಷ್ಟು ಕೇಸ್ ಹಾಕಿದ್ರು ನಾನು ನೀನನ್ನು ಬಿಟ್ಟೋಗಲ್ಲ, ಹೆದರ್ಕೋಬೇಡ ಅಂತ ಹೇಳೋದು. 39 ವರ್ಷ ಆಗಿದೆ. ಬಿಟ್ಟೋಗ್ಬಿಡ್ತೀಯಾ, ಈ ಥರ ನನ್ನ ಮೇಲೆ ರೇಪ್ ಕೇಸ್ ಹಾಕಿದ್ಯಾ ಅಂತ ಕೇಳಿದ್ರೆ, ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟೋಗಲ್ಲ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಈ ಥರ ಸುಳ್ಳು ರೇಪ್ ಕೇಸ್ ಹಾಕಿದ ತಕ್ಷಣ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋವಂಥವಳು ನಾನು, ನೀನು ನನ್ನನ್ನು ಬಿಡೋದಾಗಲಿ ನಾನು ನಿನ್ನನ್ನು ಬಿಡೋದಾಗಲಿ ಇರೋದಿಲ್ಲ ಅಂತ ಹೇಳಿದ್ಲು. ಆವಾಗ ನಾನು ಅಂದ್ಕೊಂಡೆ, ದೇವರು ಯಾತಕ್ಕೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿದ್ರು ಅಂತಂದರೆ ಇದಕ್ಕೋಸ್ಕರನೇ ಇರಬೇಕು ಅಂತ. ಒಂದು ವೇಳೆ ನನ್ನ ಹೆಂಡತಿ ನಂಬಲಿಲ್ಲ ಅಂದಿದ್ರೆ, ನನ್ನ ಗಂಡ ಇಂಥವನು ಅಂತ ಅನ್ನಿಸಿದ್ರೆ ಏನಾಗಿರಬೇಕು, ಏನಾಗ್ತಾಯಿತ್ತು? ನಿಮ್ಮ ದ್ವೇಷ ನನ್ನ ಮೇಲಿರಲಿ. ಇವತ್ತು ನನಗೆ ನೀವು ಮೋಸ ಮಾಡಿ ಸುಳ್ಳು ಕೇಸ್ ಹಾಕ್ಸಿದ್ದೀರಿ. ಬನ್ನಿ ನಿಮ್ಮ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ, ಎಲ್ಲಿ ಕರೆದ್ರೂ ಬರ್ತೀನಿ. ಭೂಮಂಡಲದಲ್ಲಿ ನೀವು ಯಾವ ದೇವ್ರನ್ನ ನೀವು ನಂಬ್ತೀರೋ ಅಲ್ಲಿ ಬಂದು ನಾನು ಪ್ರಮಾಣ ಮಾಡ್ತೀನಿ, ನಾನು ಅತ್ಯಾಚಾರ ಮಾಡಿಲ್ಲ. ಸುಳ್ಳು ಪ್ರಕರಣ. ದಯವಿಟ್ಟು ಇನ್ನು ಮುಂದಕ್ಕೆ ಪದ ಬಳಕೆ ಸರಿಯಾಗಿರಲಿ. ಏಕವಚನದಲ್ಲಿ ಮಾತನಾಡೋದಕ್ಕೆ ನನಗೂ ಬರುತ್ತೆ. ಸುರೇಶ್ ಅವರು, ನಿಮಗೆ ಗೊತ್ತಿರಲಿ, ನಾನು ನಿಮ್ಮ ಅಣ್ಣ 20ನೇ ವಯಸ್ಸಿನ ಸ್ನೇಹಿತರು. ನಾನು ನಿಮ್ಮ ಅಣ್ಣ ಸ್ನೇಹಿತರಾದಾಗ ನೀವು ಬೆಂಗಳೂರಿಗೆ ಬಂದಿದ್ರೆ ಇಲ್ವೋ ನನಗೆ ಅನುಮಾನ. ನಾವಿಬ್ಬರು ಒಟ್ಟಿಗೆ ಓಡಾಡೋವಾಗ. ಇನ್ನು ಮುಂದಕ್ಕಾದರೂ ಪದ ಬಳಕೆ ಸರಿಯಾಗಿದೆ.